ನೋಡಿ ಫ್ರೆಂಡ್ಸ್, ಇದು ಸುಜುಕಿ ಆಕ್ಸಿಸ್ಸು ರೋಡಲ್ಲಿ ನಿಂತಿತ್ತು. ಕಸ್ಟಮರ್ ನಮ್ಮದು ಗೂಗಲಲ್ಲಿ ನಾವು ಸರ್ಚ್ ಮಾಡಿ ನೋಡಿ ಬ್ಯಾಟ್ರಿ ಹಾಕಿದ್ದೀನಿ ನೋಡಿ. ಅವರು ಬೆಂಗಳೂರಿಂದ ಬಂದಿರಂತೆ, ವಿಲೇಜ್ ಸೈಡಲ್ಲಿ ನಿಂತಿದ್ದೀನಿ ನೋಡಿ. ಏನೂ ಗಾಡಿ ಇಲ್ಲ, ಗಾಡಿಗಳಿಲ್ಲ, ತುಂಬ ಅಂದವೆ. ಬಂದು ಹಾಕ್ಕೊಟ್ರು. ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನಂಬರ್ ಹುಡುಕಿ ಕಾಲ್ ಮಾಡಿದ್ರು, ಅದಕ್ಕೆ ಬಂದು ಹಾಕ್ಕೊಡ್ತಾಯಿದ್ದೀನಿ. ಕಸ್ಟಮರ್ನ ನಮ್ಮ ಸರ್ವಿಸ್ ಹೇಗಿತ್ತು ಅಂತ ಡೀಟೇಲ್ನ ಕೊಡ್ತೀನಿ ನೋಡಿ. ಹಳೆ ಬ್ಯಾಟ್ರಿ ತಕ್ಕೊಂಡಿದ್ದೀನಿ, ಹಳೆ ಬ್ಯಾಟ್ರಿದು. ಅದು ತಗೊಂಬಂದಿಲ್ಲ, ನಾ ಇಲ್ಲಿ ಹೆಬ್ಬೂರ್ಗಲ್ಲಿ ಹೋಗಿ ಬರೋಣ. ಹಳೆ ಬ್ಯಾಟ್ರಿ ಇಲ್ಲೇ ಐತೆ. ಕಸ್ಟಮರ್ ತುಂಬ ಸಮಯದಿಂದ ವೆಯ್ಟ್ ಮಾಡಿದರು. ನಾನು ವರ್ಕ್ಶಾಪಲ್ಲಿ ವರ್ಕ್ ಇರೋದ ಕಾರಣ ಬಂದಿದ್ದೀವಿ ಇವಾಗ. ಸರಿ, ಎಷ್ಟೇನಾ? ಅದು ಸ್ಕ್ರೀನ್ಶಾಟ್ ಕಳಿಸ್ಬಿಡಿ ನನಗೆ. ನಾನು ಚಾರ್ಜ್ ಹಾಕೊಂಡು ಕಳಿಸ್ಲಾ? ಸ್ವಿಚ್ ಆಫ್ ಆಗೋದು. ಇದರಲ್ಲೊಂದು ಕೇಬಲ್ ಇಕ್ಕೊಂಬೇಕು ತಾನೆ ನೀವು. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಚಾರ್ಜ್ ಹಾಕಿ ಹೋಗಿರೋ ಮೊಬೈಲ್ ಚಾರ್ಜ್ ಇಲ್ಲ ಅಂತಾನು ಹೊರಗಡೆ ಹೆಂಗೋ ನನ್ನ ಫೋನ್ ಬರತಕ್ಕನಾದರೂ ಆನಲ್ಲಿ ಐತಲ್ಲ, ನನ್ನ ಲೊಕೇಶನ್ಗೆ ಬರಲಿಲ್ಲ ಅಂದರೆ ಹೆಂಗಾಗೋದು? ಸೆಕೆಂಡ್ 20% ಅದು ಬೆಳಗ್ಗೆ ಚಾರ್ಜ್ ಹಾಕ್ಬಿಟ್ಟೆ, ಅದೇ ಸಮಸ್ಯೆ ಆಗಿದೆ. ಏನು ಚಾರ್ಜ್ ಹಾಕಿದ್ರಿ? ಮೊಬೈಲ್ ಚಾರ್ಜ್ ಹಾಕಿದೆ. ಕಾಡಿಲ್ಲಿದೆ ವಾರಂಟಿ ಕಾರ್ಡ್. ಓಡಿಸ್ಕೊಂಬೋಗಿ ಅಲ್ಲಿಂದ ಹೋಗಿ ಅರ್ಜೆಂಟ್ ಹೋಗ್ಬೇಕು. ಓಡಿಸ್ಕೊಂಬನ್ನಿ, ನಾನು ಹೋಗ್ತೀನಿ. ನಾನು ಒಂದು ರೌಂಡ್ ಅಲ್ಲಿ ತಕ್ಕ ಹೋಗಿ ಬನ್ನಿ. ನಾನು ಚಾರ್ಜಿಂಗ್ ಚೆಕ್ ಮಾಡಿಲ್ಲವಲ್ಲ, ಮೀಟ್ರ್ ಏನು ತಂದಿಲ್ವಲ್ಲ ನಾನು. ಅಲ್ಲಿಂದ ಹೋಗ್ಬಿಟ್ಟು ಬನ್ನಿ, ಒಂದು 500 ಮೀಟ್ರು. ನೋಡಿ ಕಸ್ಟಮರ್ ಕಳಿಸ್ತಾ ಇದ್ದೀನಿ ಚೆಕ್ ಮಾಡೋಕ್ಕೆ. ಈ ಥರ ಯಾವುದೇ ಪ್ರಾಬ್ಲಮ್ ಇದ್ದರೂ ನನ್ನ ವರ್ಕ್ಶಾಪಿಗೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಇದೇ ಥರ ನಿಮಗೆ ಸರ್ವಿಸ್ನ ಕೊಡ್ತೀವಿ. ಮತ್ತು ನಿಮ್ಮಂಥ ಸಪೋರ್ಟಿಂದನೇ ನಮ್ಮಂಥವ್ರು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮಂಥ ಅಭಿಮಾನಕ್ಕೆ ನಾವು ಎಂದೆಂದಿಗೂ ಚಿರಋಣಿಯಾಗಿರ್ತೀವಿ. ಹಿಂಗೆ ಊರಿಗೆ ಬಂದಿದೆ. ಊರಿಂದ ನನ್ನ ಹೆಸರು ಅಭಿಷೇಕ್, ಇಲ್ಲೇ ಉಂಗ್ರದಲ್ಲಿ ಇರೋದು. ಸೊ ನಾವು ಹಿಂಗೆ ಹೊಲ ಇತ್ತು, ಅಲ್ಲಿ ಗದ್ದೆಳೆ ಹತ್ರ ಹೊಲ ಇದೆ. ಹೊಲದ ಹತ್ರ ಬಂದಾಗ ನಮ್ಮ ಗಾಡಿ ಆಫ್ ಆಗೋಯ್ತು, ಬ್ಯಾಟ್ರಿ ಡೆಡ್ ಆಗೋಯ್ತು. ಸೊ ಇಮಿಡಿಯೇಟ್ ನಂಬರ್ ಇತ್ತು ಇವ್ರದ್ದು, ಕಾಲ್ ಮಾಡಿದ ತಕ್ಷಣ ಬಂದು ಹಾಕ್ಕೊಟ್ಟಿದ್ದಾರೆ. ಗಾಡಿ ಇವಾಗ ಚೆನ್ನಾಗಿ ಹೋಗ್ತಾ ಇದೆ. ಇವ್ರದ್ದು ವರ್ಕ್ಶಾಪು ಇಲ್ಲೇ CS ಪುರ SBI ಬ್ಯಾಂಕ್ ಹತ್ರನೇ ಇರೋದು, KGN ಮೋಟರ್ಸು. ನಮ್ಮ ನಂಬರ್ ಗೂಗಲ್ ತರ್ಕೊಂಡ್ರಾ? ಹೌದು, ನಂಬರ್ ಗೂಗಲಲ್ಲಿ ತಗೊಂಡೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಕೊಟ್ಟಿದ್ರು, ಎಮರ್ಜೆನ್ಸಿ ಇಟ್ಕೊಳ್ಳಿ ಅಂತ. ಸರ್ವಿಸ್ ಹೆಂಗಿತ್ತು ನಮಗೆ? ಅಲ್ಲ, ನೀವು ಕಾಲ್ ಮಾಡ್ತಿದ್ದೆ ಬಂದ್ವಾ? ಇಲ್ಲ, ಕಾಲ್ ಮಾಡ್ತಿದ್ದಂಗೆ ಬಂದ್ರು ಅಂದರೆ ನೋಡಿ, ಬ್ಯಾಟ್ರಿ ಡೌನ್ ಆಗಿಬಿಟ್ಟು ಅವ್ರಿಗೆ ಮೊಬೈಲು ಸ್ವಿಚ್ ಆಫ್ ಆಗೋಯ್ತು. ಹೆಂಗೋ ನಾನು ಬರೋವರೆಗೂ ಸ್ವಿಚ್ ಆನ್ ಆಗಿತ್ತು, ಇವಾಗ ಜಸ್ಟ್ ಸ್ವಿಚ್ ಆಫ್. ನಂದು ಏನಾಯ್ತು ಅಂದರೆ ಪಾಪ ನಾನು ಈ ಲೊಕೇಶನ್ಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಲೊಕೇಶನ್ ಕಳಿಸಿದ್ರು, ಹೆಂಗೋ ಮೊಬೈಲು ರೀಚ್ ಆಯಿತು. ಥ್ಯಾಂಕ್ ಯು. ಇದೇ ಥರ ಯಾವುದಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ದರೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಈ ಥರ ಸರ್ವಿಸ್ನ ಕೊಡ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.